ಇನ್ನು ಎರಡನೇ ಅತಿ ಕೌತುಕಮಯ ದೇವಾಲಯ ಎಲ್ಲೋರದ ಕೈಲಾಸನಾಥ ದೇವಾಲಯ. ಇಡೀ ಒಂದು ಗ್ರಾನೈಟ್ ಶಿಲೆಯ ಬೃಹತ್ ಬೆಟ್ಟವನ್ನು ಮೇಲಿನಿಂದ ಕೊರೆದು ನಿರ್ಮಿಸಿರುವ ಅದ್ಭುತವನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ, ನೋಡಿ. ನಾವು ಯಾವುದೇ ಕಟ್ಟಡವಿರಲಿ, ದೇವಾಲಯವಿರಲಿ, ಅರಮನೆಗಳಾಗಲಿ, ಕೋಟೆಗಳಾಗಲಿ ಅದನ್ನು ಕಟ್ಟುವಾಗ ಅದರ ತಳಪಾಯ ಹಾಕಿ ತಳದಿಂದ ಕಟ್ತೇವೆ. ಕಲ್ಲಿನ ಮೇಲೆ ಕಲ್ಲು ಪೇರಿಸಿ ಶಿಲ್ಪಕಲೆಯ ಚಿತ್ರಗಳನ್ನು ರಚಿಸಿ ಅದ್ಭುತ ದೇವಾಲಯ ನಿರ್ಮಿಸ್ತೇವೆ. ಆದರೆ ಈಗ ನೀವು ನೋಡ್ತಾ ಇರುವ ದೇವಾಲಯ ಇದಕ್ಕೆ ವ್ಯತಿರಿಕ್ತವಾಗಿ ನಿರ್ಮಾಣವಾಗಿದೆ. ಅಂದರೆ ಬೃಹತ್ ಗ್ರಾನೈಟ್ ಶಿಲೆಯ ಬೆಟ್ಟವನ್ನು ಮೇಲಿನಿಂದ ಕೊರೆದು ಇಡೀ ದೇವಾಲಯದ ಸಂಕೀರ್ಣವನ್ನು ನಿರ್ಮಿಸಲಾಗಿದೆ. ಎಂಥ ಆಶ್ಚರ್ಯ, ನಂಬಲು ಅಸಾಧ್ಯ ಅಲ್ವೇ? ಹೌದು, ಸಾಧನೆಯ ಶ್ರೇಯಸ್ಸು ಸೇರಬೇಕಾಗಿರೋದು ಕನ್ನಡದ ದೊರೆಗಳಿಗೆ. ಸುಮಾರು 7ನೇ ಶತಮಾನದಲ್ಲಿ ಆಗಿನ ಈ ಪ್ರಾಂತ್ಯ ಎಲ್ಲವೂ ಕನ್ನಡದ ಹೆಮ್ಮೆಯ ದೊರೆಯಾದ ರಾಷ್ಟ್ರಕೂಟ ವಂಶದ 1ನೇ ಕೃಷ್ಣನ ಆಳ್ವಿಕೆಯಲ್ಲಿತ್ತು. ಈತ ತುಂಬ ಕಲಾಭಿಮಾನಿಯಾದ ಆತ ಈ ಅದ್ಭುತ ಎಲ್ಲೋರದ ಕೈಲಾಸನಾಥ ದೇವಾಲಯದ ನಿರ್ಮಾಣ ಮಾಡಿದ್ದು ನಮಗೆ ಹೆಮ್ಮೆಯ ಸಂಗತಿಯೇ. ಈ ಕಾರ್ಯ ಅಂದುಕೊಂಡಷ್ಟು ಸುಲಭವಲ್ಲ. ಸುಮಾರು 700 ಜನ ಕೆಲಸಗಾರರು 15 ವರ್ಷಗಳ ಕಾಲ ಅವಿರತ ಶ್ರಮದಿಂದ ನಿರ್ಮಿಸಿದ ದೇವಾಲಯ ಹಿಮಾಲಯದ ಕೈಲಾಸ ಪರ್ವತವನ್ನು ಹೋಲ್ತಾ ಇದ್ದುದರಿಂದ ಇದಕ್ಕೆ ಕೈಲಾಸನಾಥ ದೇವಾಲಯ ಎಂದೇ ಕರೆದರು. ಗೋಪುರ, ಸುಗನಾಸಿ, ನವರಂಗ, ಮುಖಮಂಟಪ, ಗರ್ಭಗೃಹ, ಅಲ್ಲಿರುವ ದೇವರು ಕೂಡ ಒಂದೇ ಶಿಲೆಯಲ್ಲಿ ಮೂಡಿಬಂದಿರುವುದು. ಅಲ್ಲಿನ ಸ್ತಂಭಗಳು, ವಿಗ್ರಹಗಳು, ದೇವಾಲಯದ ಗೋಡೆಗಳ ಮೇಲೆ ಕೆತ್ತಿರುವ ಕೆತ್ತನೆಗಳು ಎಲ್ಲವೂ ಒಂದೇ ಗ್ರಾನೈಟ್ ಶಿಲೆಯಲ್ಲಿ ನಿರ್ಮಾಣ ಆಗಿರುವಂಥವು. ಕೆತ್ತನೆಯ ಸಮಯದಲ್ಲಿ ಸುಮಾರು 2 ಲಕ್ಷ ಟನ್ ಗ್ರಾನೈಟ್ ಶಿಲೆಯನ್ನು ಹೊರ ತೆಗೆಯಲಾಗಿದೆಯಂತೆ. ಅಬ್ಬಾ, ಇದಕ್ಕಿಂತ ಇನ್ನೊಂದು ವಿಸ್ಮಯ ಬೇಕೇ? ಅದ್ಭುತ ಅಲ್ಲವೇ ವೀಕ್ಷಕರೇ?